ಅಂಡ್ ಅಲ್ಲಿರೋ ಜೈಲಾಧಿಕಾರಿಗಳು ಮತ್ತು ಪವಿತ್ರ ಗೌಡ ಬೆಸ್ಟ್ ಫ್ರೆಂಡ್ಸ್. ಇದು ಟೇಬಲ್ ಸುತ್ತ ಪೊಲೀಸರು ಕೂತಿರ್ತಾರೆ, ಅಲ್ಲೆಲ್ಲ ಫೋನ್ಸ್ ಇರುತ್ತೆ, ಅವ್ರ ಬುಕ್ಸ್ ಏನೇನಿದೆ ಅದೆಲ್ಲ ಬರೀಬೇಕಲ್ವ ಲೆಕ್ಚರು. ಈ ಟೇಬಲ್ ಮೇಲೆ ಬಂದು ಕುತ್ಕೊಳ್ತಾಳೆ ರಾಜಾರೋಷವಾಗಿ. ಪೊಲೀಸವ್ರು ಹಿಂಗೆ ಕೂತಿರ್ತಾರೆ. ತಿಳ್ಕೊಳ್ಳಿ ಎಷ್ಟು ವೀಕ್ನೆಸ್ ಕೊಟ್ಟಿದ್ದಾರೆ ಪೊಲೀಸವ್ರು ಅಂತ. ಅಂದ್ರೆ ಅಲ್ಲಿ ಪೊಲೀಸರ ಸಿಬ್ಬಂದಿ, ಜೈಲಿನ ಸಿಬ್ಬಂದಿಗಳು, ಸಾರಿ, ಭಯ ಇಲ್ಲ ಅಷ್ಟು. ನನಗೆ 100 ಸಲ ಹೇಳಿ ಕಳ್ಸಿದಾರೆ, ಏನು ಮಾತಾಡ್ಬೇಡ, ಏನು ಹೇಳ್ಬೇಡ, ನಮಗ್ ತೊಂದರೆ ಆಗತ್ತೆ ಅಂತ. ಬಟ್ ಇಲ್ಲಿ ನಾನು ನೀವು ಜೈಲಿಂದ ಹೊರಗೆ ಬರ್ಬೇಕಾದ್ರೆ ಅಲ್ಲಿ ಸಿಬ್ಬಂದಿ ಹೇಳಿದ್ದ ಹಿಂಗೆ ಮಾತಾಡ್ಬೇಡಿ, ಹೈಯರ್ ಆಫೀಸರೇ ಹೇಳಿದ್ರು. ಏನಂತ? ಹೈಯರ್ ಆಫೀಸರೇ ಹೇಳಿದ್ರು ಏನು ಮಾತಾಡ್ಬೇಡ್ವೋ ಅಂತ. ಇಲ್ಲ, ನಾನು ಎಲ್ಲೂ ಸಹ ನಿಮ್ಮ ಕಾಕಿಗೆ ತೊಂದರೆ ಆಗುವಂತ ಕೆಲಸ ಮಾಡಲ್ಲ. ಬಟ್ ನಡೀತಾ ಇರುವಂತ ಅಲ್ಲಿನ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂದ್ರೆ ನಾಳೆ ಇನ್ನಷ್ಟು, ಇವಾಗ ನಾನ್ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಮಾತಾಡ್ತೀನಿ, ಫೈಟ್ ಮಾಡ್ತೀನಿ, ಏನ್ ಬೇಕೋ ನಾನು ತಗೊಳ್ತೀನಿ. ಬಟ್ ತೀರಾ ಬಡವ್ರನ್ನ ಬಾತ್ರೂಮ್ ತೊಳೆಯಕ್ಕೆ ಇಟ್ಕೊಳ್ತಾರೆ, ಕಸ ಗುಡ್ಸಕ್ ಇಡ್ತಾರೆ, ಆಯ್ತಾ. ಆಮೇಲೆ ಮೇನ್ ಆಗಿ ಅಲ್ಲಿ ಪಾರ್ಲರ್ ಇದೆ. ಓಕೆ, ಪಾರ್ಲರ್ ಟ್ರೈನಿಂಗ್ ಕೊಡ್ತಾರೆ, ಬ್ಯೂಟಿಷಿಯನ್ ಟ್ರೈನಿಂಗ್. ಸೊ ತಲೆ ಕಲರ್ ಹಾಕೊಳ್ತಾರೆ, ಐಬ್ರೋಸ್ ಮಾಡ್ತಾರೆ, ವ್ಯಾಕ್ಸ್ ಮಾಡ್ತಾರೆ. ಜೈಲೊಳಗೆ ಪೊಲೀಸರು ಸಿಬ್ಬಂದಿಗಳು ಸಹ ಹಾಕ್ಸ್ಕೊಳ್ತಾರೆ ತಲೆಗೆ ಕಲರ್. ಯಾರಾದ್ರೂ ಮಸಾಜ್ ಕೇಸಲ್ಲಿ ಬಂದ್ರೆ ಆ ಪರ್ಸನ್ನ ಆರೋಪಿ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಳ್ತಾರೆ ಜೈಲಿನ ಸಿಬ್ಬಂದಿಗಳು. ಅವ್ರು ನನ್ನ ಕೇಳಿದ್ರೆ, ಯಾರಾದ್ರೂ ಹೈಯರ್ ಆಫೀಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾರಿದ್ ಮಾಡಿದ್ದಂದ್ರೆ ಆ ಸಿಬ್ಬಂದಿಯ ಹೆಸರು ಸಹ ನಾನು ಹೇಳ್ತೀನಿ, ಹೆಸರು ಸಹ ಹೇಳ್ತೀನಿ, ಟೈಮ್ ಡೇಟ್ ಹೆಸರು ಸಹ ಹೇಳ್ತೀನಿ. ನಿಮ್ಮ ಬಟ್ಟೆ ನೀವೇ ತೊಳ್ಕೊಬೇಕು, ನಿಮ್ಮ ತಟ್ಟೆ ನೀವೇ ತೊಳ್ಕೊಬೇಕು, ನಿಮ್ಮ ರೂಮ್ನ ನೀವೇ ಕ್ಲೀನ್ ಮಾಡ್ಕೋಬೇಕಲ್ಲ. ಪವಿತ್ರ ಗೌಡ ಕೈಯಲ್ಲಿ ಪೊರ್ಕೆ ಇಟ್ಕೊಂಡಿರೋದನ್ನ, ಬಟ್ಟೆ ಕೈಯಲ್ಲಿ ಬಕೆಟ್ ಬಟ್ಟೆ ಸೋಪ್ ಇಟ್ಕೊಂಡಿರೋದನ್ನ ಎಷ್ಟು ಸಲ ನೋಡಿದ್ರಿ 3 ತಿಂಗಳಲ್ಲಿ ನೀವು? ಕೈಯಲ್ಲಿ ಬರೀ ಡೈರಿ, ಒಂದು ವಾಟರ್ ಬಾಟ್ಲ್ ಇಟ್ಕೊಂಡು ಇಡೀ ಜೈಲ್ ಸುತ್ತಾಕೋದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳ ಕೆಲಸ. ಎದ್ದಿ ರೆಡಿ ಆಗ್ತಾಳೆ, ಸ್ನಾನ ಮಾಡ್ತಾಳೆ, ಬಂದು ಆ ಒಂದು ಸೆಂಟ್ರಲಿ ಗ್ರೌಂಡ್ ಇದೆ, ಫುಲ್ ಸುತ್ತ ರೂಮ್. ಅಂದ್ರೆ ಆ ಸೆಂಟ್ರಲಿ ಕ್ಯಾಮ್ರಾ 360 ಡಿಗ್ರಿ ಇದೆ. ಯಾರಾದ್ರೂ ಆರೋಪಿಗಳು ಅಲ್ಲಿರುವಂತ ಹೆಣ್ಮಕ್ಳು ತಲೆ ಬಾಚ್ತಾ ಇದ್ರೆ, ಕ್ಯಾಮ್ರಾ ಇದೆ, ಹೋಗ್ರೆ ಆ ಕಡೆ ತಲೆ ಬಾಚ್ರಿ, ಅಲ್ಲಿ ಕುತ್ಕೊಳ್ಬೇಡ್ರಿ ಅಂತಾರೆ. ಅದೇ ಕ್ಯಾಮ್ರಾ ಮುಂದೆ ಬಂದು ಪವಿತ್ರ ಗೌಡ ತಲೆ ಹಿಂಗ್ ಕೆಳಕ್ ಹಾಕಿ ತಲೆ ಕೂಮ್ ಮಾಡ್ಕೊಂಡು ಹಾರಿಸಿ ಹಿಂಗ್ ಎಗರ್ಸಿ ಎಲ್ಲ ಮಾಡಿ ಹೋಗ್ತಾಳೆ. ಇದು ಪೊಲೀಸವ್ರ ಕಣ್ ಕಾಣಲ್ವಾ? ಕೇಳಿದ್ದು ಆಯ್ತು. ಆ ಕೇಳಿದ್ದಕ್ಕೆ ಒಬ್ರು ಹೋಗಿ ನನ್ ಮುಂದೆನೆ ಪವಿತ್ರ ಆ ಕಡೆ ಹೋಗು ತಲೆ ಬಾಚು ಅಂದೋಗ ಅವಳು ಹೋಗಿ ಅವ್ರ ಹತ್ರ ಕೇಳಿದ್ರು, ಯಾಕೆ ಹೇಳಿದ್ ನನಗೆ ಅಂತ. ನಾನೇ ಕೇಳಿದ್ದಂತೆ ಹೇಳ್ದೋಗ ನನ್ನ ನೋಡ್ಕೊಂಡ್ ಬಂದ್ ಮತ್ತೆ ತಲೆ ಬಾಚುದ್ಲಲ್ಲೇ. ರೌಂಡ್ಸ್ ದಿವಸ, ಮಂಗಳವಾರ ರೌಂಡ್ಸ್ ಇರುತ್ತೆ, ಪೊಲೀಸ್ ರೌಂಡ್ಸ್, ಆ ದಿವಸ